ಗ್ರಾಮದ ದೊಡ್ಡವರು ಗಜಪತಿ ಮತ್ತು ಅವನ ಮಗ ಭೂಪತಿ ಇಬ್ಬರು ಅಮ್ಮನ ದೇವಾಲಯದ ಹಿಂದೆ ಹೋಗುತ್ತಾರೆ. ಆಗ ಗಜಪತಿ ತನ್ನ ಮಗನಿಗೆ ಹೇಳುತ್ತಾನೆ, ಅದೀಗ ಅಲ್ಲಿ ನೋಡಿ, ದೇವಾಲಯದ ಹಿಂದೆ ಇರುವ ಈ ಗೋಡೆಯ ಮೇಲೆ ಕೊತ್ತಿದ ಆ ಹಕ್ಕಿ ಬೊಮ್ಮನು ತಲೆಕೀಳಾಗಿಟ್ಟಿದ್ದಾರೆ. ಹೋಗಿ ಒಮ್ಮೆ ಅದನ್ನು ನಿನ್ನ ಕಡೆನಿಂದ ಮೇಲೆ ತಿರುಗಿಸು, ನಂತರ ನೀನೇ ನೋಡಿ ಏನಾಗುತ್ತೆ. ಅಂತೆ ಹೇಳುತ್ತಲೇ ಭೂಪತಿ ಹೋಗಿ ಆ ಹಕ್ಕಿ ಬೊಮ್ಮನನ್ನು ತನ್ನ ಕುದಿವೈಪಿನಿಂದ ಮೇಲೆ ತಿರುಗಿಸುತ್ತಾನೆ. ತಕ್ಷಣ ನೆಲದಲ್ಲಿ ಇರುವ ಒಂದು ದೊಡ್ಡ ಕಲ್ಲು ಬದಿಗೆ ಸರಿದು ಅದರಲ್ಲಿ ಒಂದು ಗುಂಡಿ ಮಾರ್ಗ ಉಂಟಾಗುತ್ತದೆ. ಅದನ್ನು ನೋಡಿ ಆಶ್ಚರ್ಯಚಕಿತನಾದ ಭೂಪತಿ ಗಜಪತಿಗೆ ಹೀಗೆ ಹೇಳುತ್ತಾನೆ, ಏನು ನಾನ್ನ, ಇಲ್ಲಿ ಏನು ನಡೆಯುತ್ತಿದೆ ನನಗೆ ಅರ್ಥವಾಗುತ್ತಿಲ್ಲ. ಈ ಹಕ್ಕಿ ಬೊಮ್ಮನನ್ನು ತಿರುಗಿಸಿದಾಗ ಏಕೆ ಇಷ್ಟು ನಡೆಯಿತು? ಮೇಲೂ ಎಲ್ಲಿನಿಂದ ಎಲ್ಲಿ ಹೋಗುತ್ತಿದೆ ಈ ಗುಂಡಿ ಮಾರ್ಗ? ಏನಿದು ಎಲ್ಲವೂ? ಹೌದು, ನೀನು ಹೇಳಿದಂತೆ ಇದು ಒಂದು ಗುಂಡಿ ಮಾರ್ಗ. ನಮ್ಮ ಪುರಾತನರು ಈ ದೇವಾಲಯವನ್ನು ನಿರ್ಮಿಸುತ್ತಿರುವಾಗ ಬಹಳ ಚಿಂತನಶೀಲವಾಗಿ ಮತ್ತು ರಹಸ್ಯವಾಗಿ ಕಟ್ಟಿದ್ದಾರೆ. ಈ ಗುಂಡಿ ಮಾರ್ಗದ ಮೂಲಕ ನೇರವಾಗಿ ನಾವು ಅಮ್ಮನ ಗರ್ಭಗುಡಿಗೆ ಹೋಗಬಹುದು. ಏನಾಯ್ತು ಅಪ್ಪ? ನೀವು ಹೇಳುವುದೆಲ್ಲವೂ ನಿಜ. ನನಗೆ ಅದನ್ನು ನಂಬಲೇ ಆಗುತ್ತಿಲ್ಲ. ಇದು ನಿಜವಾಗಿಯೂ ಪವಾಡ ಹೇಗೆ? ಆ ಸುರಂಗದ ಆರಂಭದಲ್ಲಿ ನೋಡಿ ಒಂದು ಕಾಗದ ಇದೆ. ಅದನ್ನು ತಕ್ಷಣವೇ ಬೆಳಗಿಸು. ಯಾರಾದರೂ ನೋಡುವ ಮುನ್ನ ನಾವು ಒಳಗೆ ಹೋಗಬೇಕು ಎಂದು ಹೇಳುತ್ತಾನೆ. ಭೂಪತಿ ಅಲ್ಲಿರುವ ಕಾಗದಗಳನ್ನು ಬೆಳಗಿಸಿ ಅದನ್ನು ಕೈಯಲ್ಲಿ ಹಿಡಿದು ಇಬ್ಬರೂ ಆ ಸುರಂಗದಲ್ಲಿ ಹೋಗುತ್ತಾರೆ. ನಂತರ ಒಳಗೆ ಒಂದು ಹಕ್ಕಿ ಬೊಮ್ಮನನ್ನು ತಿರುಗಿಸಿದಾಗ ಒಳಗಿಂದ ಒಂದು ದೊಡ್ಡ ಕಲ್ಲು ಮತ್ತೆ ಬದಿಗೆ ಸರಿದು ಸುರಂಗವು ಮುಚ್ಚುತ್ತದೆ. ಹಾಗೆ ಗಜಪತಿ ಮತ್ತು ಭೂಪತಿ ಕೈಯಲ್ಲಿ ಹಿಡಿದಿಟ್ಟುಕೊಂಡು ಸೊರಂಗದ ಮೂಲಕ ಮುಂದೆ ನಡೆಯುತ್ತಾ ಇದ್ದಾರೆ. ಆಗ ಭೂಪತಿ ಗಜಪತಿಗೆ ಹೇಳುತ್ತಾನೆ, ನಾನ್ನ, ಇದು ಎಲ್ಲವೂ ನಾನು ಬಾಲ್ಯದಲ್ಲಿ ಓದಿದ ಚಂದಮಾಮ ಕಥೆಯಲ್ಲಿನ ನಿಧಿ ಶೋಧನೆಗೆ ಹೋಲಿಸುತ್ತೆ. ಇದು ಎಲ್ಲವೂ ನಮ್ಮ ಪುರಾತನರು ಈ ಜನರ ನಂಬಿಕೆಗಳನ್ನು ಬಳಸಿಕೊಂಡು ಅವರಿಂದ ಕಳ್ಳತನ ಮಾಡಿ ತಲೆಮಾರಿಗೆ ಕಡಿಯದ ಸಂಪತ್ತನ್ನು ಸಂಗ್ರಹಿಸಲು ರೂಪಿಸಿದ ಯೋಜನೆ. ಅದು ಸರಿಯಾಗಿದೆ. ಆದರೆ ನಮ್ಮ ಈ ರಹಸ್ಯವನ್ನು ಯಾರಾದರೂ ಮೂರನೇ ಕಣ್ಣುಳ್ಳವರಿಗೆ ತಿಳಿದರೆ, ಅದರಲ್ಲಿಯೇ ಮಧ್ಯರಾತ್ರಿ ದಾಟಿದ ನಂತರ ಜನರು ಯಾರು ಬುತ್ತಿಗೆ ದಾಟಿ ಹೊರಗೆ ಬರಬಾರದು, ಬರುವುದಾದರೆ ಭಸ್ಮವಾಗುತ್ತಾರೆ ಎಂದು ನಮ್ಮವರು ನಿಯಮ ಹಾಕಿದ್ದಾರೆ. ಆದರೆ ಯಾರಾದರೂ ಆ ನಿಯಮವನ್ನು ಮುರಿದು ಆಕಸ್ಮಿಕವಾಗಿ ಮನೆಯಿಂದ ಹೊರಗೆ ಬಂದು ನಮ್ಮನ್ನು ನೋಡಿದರೆ, ಅದರ ಒಂದು ಪರಿಹಾರವನ್ನು ಮುಂಚೆ ಯೋಚಿಸಿ ಇಟ್ಟಿದ್ದಾರೆ ಬರುವುದೆಂದು. ಪರಿಹಾರವೇನು ತಂದೆಯೇ? ಅದು ಬಹಳ ಸುಲಭ. ಅವರನ್ನು ನಾವು ಹತಮಾರ್ಚಿ ಊರಿನ ಹೊರಗೆ ಇರುವ ಹಾಳಾದ ಬಾವಿಯಲ್ಲಿ ಅವರ ಸೇವೆಗಳನ್ನು ಹಾಕುತ್ತೇವೆ. ಮೇಲೂ ಅಲ್ಲಿ ಭೂತಗಳು ತಿರುಗುತ್ತವೆ ಎಂದು ಸುದ್ದಿ ಬಂದಿದೆ. ಈ ಜನರು ದೇವರಿಗೆ ಭಯಪಡುತ್ತಾರೋ ಇಲ್ಲವೋ, ಆದರೆ ಭೂತದ ಹೆಸರನ್ನು ಕೇಳಿದಾಗ ಅವರು ಕಂಪಿಸುತ್ತಾರೆ. ನೀವು ಹೇಳಿದ್ದು ನಿಜ. ಆದರೆ ಆ ಬೋರ್ಡ್ ಮೇಲಿನ ಉತ್ತರವನ್ನು ಸಹ ನಾವೇ ಬರೆದಿದ್ದೇವೆ. ಅದಕ್ಕಾಗಿಯೇ ಹಲವು ತಲೆಮಾರುಗಳಿಂದ ನಮ್ಮ ವಂಶಾವಳಿಯವರೇ ಗ್ರಾಮದ ಮುಖ್ಯಸ್ಥರಾಗಿ ಆಯ್ಕೆಯಾಗುತ್ತಿದ್ದಾರೆ. ಈಗ ನೀನು ರಾಣಾನ ಮಗನಂತೆ ಕಾಣುತ್ತಿದ್ದೀಯಾ? ಈಗ ದೇವಸ್ಥಾನಕ್ಕೆ ಹೋಗೋಣ. ನಾವು ಹೇಳಿದ್ದೆಲ್ಲದಕ್ಕೂ ಕುರಿಗಳಂತೆ ತಲೆಬಾಗಿಸಿ ಅವರು ದೇವಿಗೆ ಅರ್ಪಿಸಿದ ಚಿನ್ನವನ್ನು ಸುತ್ತಿ ಹಾಗೂ ಉತ್ತರವನ್ನು ಫಲಕದ ಮೇಲೆ ಬರೆದು ಇಲ್ಲಿಂದ ಬೇಗನೆ ಹೊರಡೋಣ. ಅಂತೆ ಹೇಳಿ ಅವರು ಇಬ್ಬರೂ ಅಮ್ಮನ ಗರ್ಭಗುಡಿಗೆ ಹೋಗಿ ಜನರು ಅಮ್ಮನಿಗೆ ಸಮರ್ಪಿಸಿದ ಬಂಗಾರವನ್ನು ಒಂದು ಮೂಟೆಯಲ್ಲಿ ಕಟ್ಟಿಕೊಂಡು ಆ ಫಲಕದಲ್ಲಿ ಬಂದ ಉತ್ತರವನ್ನು ಬರೆಯುತ್ತಾರೆ. ನಂತರ ಅವರು ಅಲ್ಲಿಂದ ಹೊರಗೆ ಬಂದು ತಮ್ಮ ಮನೆಗೆ ಹೋಗುತ್ತಾರೆ. ತಮ್ಮ ಮನೆಗೆ ತಲುಪಿದ ಮೇಲೆ ಮನೆಯ ಹಿಂದೆ ಇರುವ ತೋಟದಲ್ಲಿ ಇರುವ ಬಾವಿಯಲ್ಲಿ ಆ ಬಂಗಾರದ ಮೂಟೆಯನ್ನು ಮರೆಸುತ್ತಾರೆ. ಈ ರೀತಿಯಾಗಿ ಅವರು ಗ್ರಾಮದ ದೊಡ್ಡವರಾದ ತಮ್ಮ ಜವಾಬ್ದಾರಿಯನ್ನು ಕಾಪಾಡುತ್ತಾ ಪ್ರತಿದಿನವೂ ಅಮ್ಮನ ಹೆಸರಿನಲ್ಲಿ ಜನರನ್ನು ಮೋಸ ಮಾಡುತ್ತಾ ನಿರ್ದೋಷಿಗಳಾದ ಊರಿನ ಜನರು ಕಷ್ಟಪಟ್ಟು ಸಂಪಾದಿಸಿದ ಸಂಪತ್ತನ್ನು ಕಳ್ಳತನ ಮಾಡುತ್ತಾರೆ. ಅರ್ಧ ನಾನೊಂದಿಗೆ ಮಾಡಿ ಅವರ ಸಂಪತ್ತನ್ನು ಹೆಚ್ಚಿಸುತ್ತಾ ಇದ್ದಾರೆ. ಅಂತೆಯೇ ಕೆಲ ಕಾಲ ಕಳೆದ ನಂತರ ಒಂದು ದಿನ ಸಂಜೆ ಸುಬ್ಬಡು ತನ್ನ ಹೊಲದ ಕೆಲಸ ಮುಗಿಸಿ ಆ ಊರಿನ ದೊಡ್ಡವರು ಗಜಪತಿಯವರ ಮನೆಗೆ ಹೋಗಿ ಹೇಳುತ್ತಾನೆ, ಯಾ ದಂಡಾಲಯ್ಯ. ಆ ಸುಬ್ಬಡು ಏನು ಇಷ್ಟು ಬೇಗ ಬಂದಿಯಾ? ಅಯ್ಯ, ನಿಮ್ಮ ಬಾಕಿ ತೀರಿಸಲು ಇನ್ನೂ ಸ್ವಲ್ಪ ಗಡುವು ಕೊಡಬೇಕೆಂದು ಬಂದಿದ್ದೇನೆ. ಈ ಬಾರಿ ಕೂಡ ದೊಡ್ಡ ಮಳೆಯಿಲ್ಲ, ಬೆಳೆ ಚೆನ್ನಾಗಿ ಬೆಳೆದಿಲ್ಲ. ದೇವಿಯವರಿಗೆ ಮಡುವು ತೀರಿಸಿದಾಗ ಏನಾದರೂ ತಪ್ಪಾಗಿದೆಯೇ? ಅಮ್ಮ ನನ್ನ ಮೇಲೆ ದಯೆ ತೋರಿಲ್ಲ. ಆದ್ದರಿಂದ ಇನ್ನಷ್ಟು ಗಡುವು ಕೊಟ್ಟರೆ ನಿಮ್ಮ ಬಾಕಿ ಖಂಡಿತವಾಗಿ ತೀರಿಸುತ್ತೇನೆ. ನಾನು ಈಗಾಗಲೇ ಹಲವಾರು ರೂ ಇದ್ದೇನೆ.
ಆದರೆ ಇಷ್ಟು ಕಾಲ ನೀನು ನನ್ನ ಬಳಿ ತೆಗೆದುಕೊಂಡ ಸಾಲವನ್ನು ತೀರಿಸಿಲ್ಲ, ವಡ್ಡಿ ಕೂಡ ಇಸಿಲ್ಲ, ನಿನ್ನ ಪುಲಮಾಲ ಪಾಂಡೇಲ ಇಲ್ಲ. ಹೇಗೆ ಯೋಚಿಸುತ್ತೀಯ? ನನ್ನನ್ನು ನಂಬಿ ನಾನು ಏನಾದರೂ ಒಳ್ಳೆಯ ಕೆಲಸ ಮಾಡಿ ಸಾಲ ತೀರಿಸುತ್ತೇನೆ. ಅಷ್ಟೇ ಅಲ್ಲ, ನೀವು ಮೂಲ ಬಡ್ಡಿ ಮೊತ್ತವನ್ನು ಸೇರಿಸಿದರೆ ನಿಮ್ಮ ಜಮೀನು ವೆಚ್ಚಕ್ಕಿಂತ ಹೆಚ್ಚು ಮೌಲ್ಯಯುತವಾಗಿರುತ್ತದೆ. ಅದಕ್ಕೆ ಇಂದಿನಿಂದ ಈ ತೋಟ ನನ್ನದೇ, ಅದರ ಮೇಲೆ ಅದಕ್ಕೆ ಯಾವುದೇ ಅಧಿಕಾರವಿಲ್ಲ. ಅಯ್ಯೋ ಮಾತು ಕಣ್ಣಯ್ಯ, ನನ್ನ ಹೆಂಡತಿ ಮತ್ತು ಮಕ್ಕಳಿಗೆ ಅನ್ಯಾಯವಾಗುತ್ತೇನೆ. ನೀವು ನನಗೆ ಬೆಳೆದಾಗ ಏನೂ ಇರಲಿಲ್ಲ ಎಂದು ಹೇಳಿದಿರಿ, ಈಗ ಏನಾದರೂ ಇಲ್ಲ, ಅವರು ಇಲ್ಲದಾಗ ಇದು ನ್ಯಾಯವೇ? ಬನ್ನಿ, ಯಾವುದು ಸರಿ ಯಾವುದು ತಪ್ಪು ಎಂದು ನೀವು ನನಗೆ ಕಲಿಸುತ್ತೀರಾ? ಈ ಕಾಗದಗಳಿಗೆ ನೀವು ನನಗೆ ಈ ಭೂಮಿಯನ್ನು ಕೊಟ್ಟಂತೆ ವಿನಯದಿಂದ ಸಹಿ ಹಾಕಿ ಹೊರಟು ಹೋಗಿ. ಇಲ್ಲದಿದ್ದರೆ ಗ್ರಾಮದ ಮುಖ್ಯಸ್ಥರು ನೀವು ನನ್ನ ಮಾತನ್ನು ಪಾಲಿಸಲಿಲ್ಲ ಎಂದು ಹೇಳಿದರೆ ನಾಳೆ ನಾನು ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬವನ್ನು ಎಲ್ಲ ಮುಂದೆ ಹಳ್ಳಿಯಿಂದ ಹೊರಗೆ ಹಾಕುತ್ತೇನೆ. ಅಯ್ಯೋ, ಏನೋ ತಪ್ಪಾಗಿದೆ. ಹೆಚ್ಚು ಕೆಲಸ ಮಾಡದೆ ನಿಮ್ಮ ಕಾಲುಗಳನ್ನು ಹಿಡಿದಿಟ್ಟುಕೊಳ್ಳುತ್ತಿದ್ದೇನೆ. ನೀವು ಹೇಳಿದಂತೆ ಮಾಡುತ್ತೇನೆ ಎಂದು ಹೇಳುತ್ತಾ ಸುಬ್ಬದು ಏನು ಮಾಡಲು ಇಲ್ಲದೆ ದಾಖಲೆಗಳ ಮೇಲೆ ತನ್ನ ಬೆರಳಚ್ಚು ಹಾಕಿ ಅಲ್ಲಿಂದ ಹೊರಟು ಹೋಗುತ್ತಾನೆ. ಅಲ್ಲಿಂದ ಸುಬ್ಬ ಅವರ ದೇವಸ್ಥಾನಕ್ಕೆ ಬರುತ್ತಾನೆ. ಆದರೆ ಆಗಲೇ ರಾತ್ರಿಯಾಗಿದ್ದರಿಂದ ಗರ್ಭಗುಡಿಗೆ ಬೀಗ ಹಾಕಲಾಗಿತ್ತು. ಸುಬ್ಬದು ದೇವಸ್ಥಾನದ ಬಾಗಿಲ ಬಳಿ ಕುಳಿತು ದೇವಿಗೆ ಹೀಗೆ ಹೇಳುತ್ತಾನೆ. ಅಮ್ಮ, ನೀನು ಹೀಗೆ ಮಾಡುವಂತೆ ನಾನು ಏನು ಮಾಡಿದೆ? ನೀನು ನನಗೆ ಇಷ್ಟೊಂದು ಕಠಿಣ ಶಿಕ್ಷೆ ವಿಧಿಸುವಂತೆ ನಾನು ಯಾವ ಪಾಪ ಮಾಡಿದೆ? ನನ್ನ ಕುಟುಂಬದ ಪರಿಸ್ಥಿತಿ ಈಗ ಹೇಗಿದೆ? ನನ್ನ ಹೆಂಡತಿ ಮತ್ತು ಮಕ್ಕಳನ್ನು ನಾನು ಹೇಗೆ ಪೋಷಿಸಬೇಕು? ಗ್ರಾಮದ ಮುಖ್ಯಸ್ಥ ನನ್ನ ದೋಣಿ ತೋಟವನ್ನು ಕಿತ್ತುಕೊಂಡನು. ಈಗ ನನಗೆ ಬೇರೆ ಆಯ್ಕೆ ಇಲ್ಲ. ನಾನು ಏನು ಮಾಡಬೇಕು? ನನ್ನ ಜೀವನದಿಂದ ಹೊರಬರಲು ಒಂದು ದಾರಿ ತೋರಿಸಬಲ್ಲಿರಾ? ಸುಬ್ಬದು ಹತಾಶೆಯಿಂದ ತಲೆಯನ್ನು ನೆಲಕ್ಕೆ ಬಡಿದುಕೊಂಡು ಕೂಗುತ್ತಾನೆ. ಪದೇ ಪದೇ ಹೊಡೆದ ನಂತರ ಅವನು ಸ್ವಲ್ಪ ಸಮಯದವರೆಗೆ ಪ್ರಜ್ಞೆ ಕಳೆದುಕೊಂಡು ಸ್ಥಳದಲ್ಲೇ ಬೀಳುತ್ತಾನೆ. ಚುಸ್ತು ಇದ್ದಂತೆ ಅರ್ಧರಾತ್ರಿ ಆಗುತ್ತದೆ. ಗಜಪತಿ ಮತ್ತು ಅವನ ಮಗ ಭೂಪತಿ ದಿನಗಳಂತೆ ಆ ದೇವಾಲಯದ ಹಿಂದೆ ಬರುತ್ತಾರೆ. ಅಲ್ಲಿ ಇರುವ ಆ ಪಕ್ಷಿ ಬೊಮ್ಮನನ್ನು ತಿರುಗಿಸುತ್ತೆ. ಆ ದೊಡ್ಡ ಕಲ್ಲು ಬದಿಗೆ ಸರಿದು ಸುರುಂಗ ಮಾರ್ಗ ತೆರೆದಾಗುತ್ತದೆ. ಆ ಶಬ್ದಕ್ಕೆ ಅಲ್ಲಿಯೇ ಗರ್ಭಗೃಹದ ಮುಂದೆ ಸ್ಪೃಹಿತ ಬಿದ್ದಿದ್ದ ಸುಬ್ಬಡಿಗೆ ಮೆಲುಕು ಬರುತ್ತದೆ. ಆಗ ಸುಬ್ಬಡು ಮೇಲೆ ಏಳುತ್ತಾನೆ ಮತ್ತು ಯೋಚಿಸುತ್ತಾನೆ. ಅಯ್ಯೋ, ನಾನು ಇಲ್ಲಿ ಸಿಲುಕಿಕೊಂಡಿದ್ದೇನೆ. ಕೆಲವು ಬಂಡೆಗಳು ಚಲಿಸುವ ಶಬ್ದ ಕೇಳಿ ನಾನು ಎಚ್ಚರವಾಯಿತು. ದೇವಸ್ಥಾನದ ಹಿಂಭಾಗದಿಂದ ಬರುವ ಸೈರನ್ ಶಬ್ದ ಬಹುಶಃ ಎಲ್ಲಿಂದಲೋ ಬರುತ್ತಿರಬಹುದು. ನಾವು ಹೋಗಿ ಮನೆಯಲ್ಲಿ ಪರಿಶೀಲಿಸೋಣ. ಹಾಗೆ ಯೋಚಿಸುತ್ತಾ ಅವನು ನಿಧಾನವಾಗಿ ದೇವಸ್ಥಾನಕ್ಕೆ ಹಿಂತಿರುಗುತ್ತಾನೆ. ಅವನು ಅಲ್ಲಿಗೆ ಹೋದ ತಕ್ಷಣ ಗಜಪತಿ ಮತ್ತು ಭೂಪತಿ ಸುರಂಗದೊಳಗೆ ಹೋಗುವುದನ್ನು ಗಮನಿಸುತ್ತಾನೆ. ಅವನು ಅದನ್ನು ನೋಡುತ್ತಾನೆ ಮತ್ತು ತನ್ನ ಮನಸ್ಸಿನಲ್ಲಿ ಹೀಗೆ ಯೋಚಿಸುತ್ತಾನೆ. ಇದು ಏನಾದರೂ ವಿಚಿತ್ರವಾಗಿದೆ. ಇಲ್ಲಿ ಸ್ವಯಂ ಮಾರ್ಗವಿದೆ. ಇದುವರೆಗೆ ಯಾರಿಗೂ ಗೊತ್ತಾಗಿಲ್ಲ. ಈ ಗ್ರಾಮದ ದೊಡ್ಡವರು ಮತ್ತು ಅವರ ಮಗ ಇಲ್ಲಿ ಏನು ಮಾಡುತ್ತಿದ್ದಾರೆ? ಅವರಿಗೆ ಸುರಂಗ ಮಾರ್ಗ ಹೇಗೆ ಗೊತ್ತಾಗಿದೆ? ಈ ಸುರಂಗದಲ್ಲಿ ಏನಿದೆ? ಮೆಲ್ಲನ ಹೋಗ ನೋಡುತ್ತೇನೆ ಎಂದು ಸುಬ್ಬಡು ಅವರನ್ನು ಅನುಸರಿಸುತ್ತಾ ಆ ಸುರಂಗಕ್ಕೆ ಹೋಗುತ್ತಾನೆ. ಹೋಗುತ್ತಾ ಆಶನೆಯನ್ನು ಕೇಳುತ್ತಾನೆ. ಅವನು ಎಲ್ಲವನ್ನೂ ಕೇಳುತ್ತಾನೆ. ನಂತರ ಅವರು ಗರ್ಭಗುಡಿಯೊಳಗೆ ಹೋಗಿ ಎಲ್ಲ ಚಿನ್ನವನ್ನು ಸುತ್ತಿ ಫಲಕದ ಹಿಂಭಾಗದಲ್ಲಿ ದ್ರಾವಣವನ್ನು ಬರೆಯುವುದನ್ನು ಅವನು ನೋಡುತ್ತಾನೆ. ಅವರಿಬ್ಬರು ಹಿಂತಿರುಗಿದಾಗ ಸುಬ್ಬದು ಪ್ರತಿಮೆಯ ಹಿಂದೆಯೇ ಇರುತ್ತಾನೆ. ತಮ್ಮ ತಂಗಿಯನ್ನು ಬಿಟ್ಟು ಹೋದ ನಂತರ ಸುಬ್ಬ ಹೀಗೆ ಯೋಚಿಸುತ್ತಾರೆ. ಅಮ್ಮ, ಎಷ್ಟು ಮೋಸ! ಇಷ್ಟು ದಿನಗಳಿಂದ ದೇವಿಯ ಹೆಸರನ್ನು ಹೇಳಿ ಊರಿನ ಜನರನ್ನು ಮೋಸ ಮಾಡುತ್ತಿದ್ದಾರೆ. ಇವರ ವಂಶವು ಇದನ್ನು ಎಲ್ಲರಿಗೂ ತಿಳಿಯುವಂತೆ ಮಾಡಬೇಕು. ಅದಕ್ಕಾಗಿ ಬೆಳಿಗ್ಗೆ ಆಗುವ ತನಕ ಇಲ್ಲಿ ಉಳಿದು ಬೆಳಿಗ್ಗೆ ಪೂಜಾರಿ ಬಂದು ಗರ್ಭಗೃಹದ ಬಾಗಿಲುಗಳನ್ನು ತೆರೆಯುವಾಗ ಅಲ್ಲಿ ಇರುವ ಎಲ್ಲರಿಗೂ ವಿಷಯವನ್ನು ತಿಳಿಸುತ್ತೇನೆ ಅನ್ನು ಯೋಚಿಸಿ ಅಲ್ಲಿಯೇ ಉಳಿಯುತ್ತಾನೆ. ಉದಯದಲ್ಲಿ ಪೂಜಾರಿ ಬಂದು ಗರ್ಭಗುಡಿಯ ತೋಳಗಳನ್ನು ತೆರೆಯುತ್ತಿದ್ದಂತೆ ಪೂಜಾರಿ ಮತ್ತು ವಾರಿ ದರ್ಶನಕ್ಕೆ ಬಂದ ಊರಿನ ಜನರು ಗರ್ಭಗುಡಿಯಲ್ಲಿರುವ ಸುಬ್ಬನನ್ನು ನೋಡಿ ಆಶ್ಚರ್ಯಪಡುವರು. ಆಗ ಸುಬ್ಬನು ಗರ್ಭಗುಡಿಯಿಂದ ಹೊರಬಂದು ಆ ಪೂಜಾರಿಗೆ ಮತ್ತು ಊರಿನ ಎಲ್ಲರಿಗೂ ಅಲ್ಲಿ ನಡೆಯುತ್ತಿರುವ ಅನ್ಯಾಯವನ್ನು ವಿವರಿಸುತ್ತಾನೆ. ಹಾಗೆಯೇ ಅವರು ಎಲ್ಲರನ್ನೂ ಕರೆದೊಯ್ಯುವ ಮೂಲಕ ಗುದಿಯ ಹಿಂದೆ ಇರುವ ರಹಸ್ಯ ಸುಳಿವು ಮಾರ್ಗವನ್ನು ತೋರಿಸುತ್ತಾನೆ. ನಂತರ ಸುಬ್ಬನಿಂದ ಸತ್ಯವನ್ನು ತಿಳಿದ ಊರಿನ ಜನರು ಕೋಪದಿಂದ ಗಜಪತಿ ಮನೆ ಮೇಲೆ ದಾಳಿ ಮಾಡುತ್ತಾರೆ. ಅವರು ಗಜಪತಿ ಮತ್ತು ಅವನ ಮಗ ಭೂಪತಿಯನ್ನು ಮರಕ್ಕೆ ಕಟ್ಟಿಹಾಕಿ ಹೊಡೆದು ಸಾಯಿಸುತ್ತಾರೆ. ಇದರಿಂದಾಗಿ ಅವರು ಸತ್ಯವನ್ನು ಬಹಿರಂಗಪಡಿಸುವಂತೆ ಒತ್ತಾಯಿಸಲಾಗುತ್ತದೆ.
ಏನೂ ಮಾಡಲಾಗದೆ ಗಜಪತಿ ತನ್ನ ಮನೆಯಲ್ಲಿ ಅಡಗಿಸಿಟ್ಟ ಚಿನ್ನವನ್ನು ಜನರಿಗೆ ಹಂಚುತ್ತಾನೆ. ಜೊತೆಗೆ ವರ್ಷಗಳಿಂದ ಜನರನ್ನು ವಂಚಿಸಿ ಬಲವಂತವಾಗಿ ಪಡೆದ ಎಲ್ಲಾ ಭೂಪತ್ರಗಳನ್ನು ಸಹ ಹಂಚುತ್ತಾನೆ. ನಂತರ ಜನರೆಲ್ಲರೂ ಗಜಪತಿ ಕುಟುಂಬವನ್ನು ಗ್ರಾಮದಿಂದ ಹೊರವಲಯಕ್ಕೆ ಓಡಿಸಿ ಗ್ರಾಮದಿಂದ ಹೊರಗೆ ಓಡಿಸುತ್ತಾರೆ. ಅದಾದ ನಂತರ ಆ ಊರಿನ ರಹಸ್ಯವನ್ನು ಬಿಚ್ಚಿಟ್ಟ ಸುಬ್ಬನನ್ನು ಗ್ರಾಮದ ದೊಡ್ಡವನಾಗಿ ಆಯ್ಕೆ ಮಾಡುತ್ತಾರೆ. ಆ ಸಮಯದಿಂದ ಸುಬ್ಬನು ಜನರಿಗೆ ಯಾರಾದರೂ ಯಾವ ಕಟ್ಟುಕತೆಗಳನ್ನು ಹೇಳಿದರೂ ನಂಬಬಾರದು ಎಂದು ಹೇಳುತ್ತಾನೆ. ನಮ್ಮ ಕಣ್ಣುಗಳಿಂದ ನಾವು ನೋಡಿದ ಮೇಲೆ ಮಾತ್ರ ನಿರ್ಧಾರ ತೆಗೆದುಕೊಳ್ಳಬೇಕು ಎಂದು ಹೇಳಿ ಬಹಳ ಚೆನ್ನಾಗಿ ಆ ಊರಿನ ಗ್ರಾಮದ ದೊಡ್ಡವನಾಗಿ ಊರಿನ ಎಲ್ಲರ ಹಿತವನ್ನು ನೋಡಿಕೊಳ್ಳುತ್ತಾನೆ.